16ನೇ ಶತಮಾನದಲ್ಲಿ ಭಾರತದಲ್ಲಿ ಒಬ್ಬ ಚಕ್ರವರ್ತಿ ಇದ್ದ. ಅವನು ತನ್ನ ಜೀವನದಲ್ಲಿ ಒಂದೇ ಒಂದು ದೊಡ್ಡ ಯುದ್ಧ ಸೋತಿರ್ಲಿಲ್ಲ. ಅಷ್ಟೇ ಅಲ್ಲ, ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಬಾಬರ್ ಕೂಡ ಇವರನ್ನ ಹಿಂದೂಸ್ತಾನದ ಅತ್ಯಂತ ಶಕ್ತಿಶಾಲಿ ರಾಜ ಅಂದಿದ್ದ. ಒಂದು ಯುದ್ಧ ಗೆಲ್ಲೋಕೆ ಇಡೀ ನದಿಯ ದಿಕ್ಕನ್ನೇ ಬದಲಿಸಿದ್ದ ಅಂದ್ರೆ ನಂಬ್ತೀರಾ? ಹಾಗಿದ್ರೆ ಆ ಕೃಷ್ಣದೇವರಾಯನ ಗೆಲುವಿನ ಹಿಂದಿನ ರಹಸ್ಯವಾದ್ರೂ ಏನು? ಮೊದಲಿಗೆ ಆತನ ಅಧಿಕಾರಕ್ಕೆ ಬಂದಾಗ ಸಾಮ್ರಾಜ್ಯದ ಪರಿಸ್ಥಿತಿ ಹೇಗಿತ್ತು ಅಂತ ನೋಡೋಣ. 1509ರಲ್ಲಿ ಅವನಿಗೆ ಸಿಕ್ಕಿದ್ದು ಸುಲಭದ ಸಿಂಹಾಸನವಲ್ಲ, ಬದಲಿಗೆ ಒಂದು ಮುಳ್ಳಿನ ಕಿರೀಟ. ಒಂದು ಕಡೆ ದಕ್ಕನ್ ಸುಲ್ತಾನರು, ಇನ್ನೊಂದು ಕಡೆ ಗಜಪತಿಗಳು, ಜೊತೆಗೆ ಆಂತರಿಕ ಬಂಡಾಯಗಳು ಬೇರೆ. ಆದ್ರೆ ಈ ಎಲ್ಲಾ ಸವಾಲುಗಳನ್ನ ಆತ ಯುದ್ಧವನ್ನೇ ಒಂದು ಕಲೆಯಾಗಿ ಬಳಸಿ ಎದುರಿಸಿದ. ಅವನ ತಂತ್ರಗಾರಿಕೆ ಅಂದ್ರೆ ಬರೀ ಸೈನ್ಯದ ಬಲ ಅಲ್ಲ, ಅದರಲ್ಲಿ ಬುದ್ಧಿವಂತಿಕೆ ಮತ್ತು ಇಂಜಿನಿಯರಿಂಗ್ ಎರಡೂ ಇತ್ತು. ಶಿವಸಮುದ್ರದ ಜಲದುರ್ಗವನ್ನು ಗೆಲ್ಲಬೇಕಾ? ಸರಿ, ಕಾವೇರಿಗೆ ಅಣೆಕಟ್ಟು ಕಟ್ಟಿ ನದಿಯನ್ನೇ ಬರಿದು ಮಾಡಿದ. 1513ರ ಉದಯಗಿರಿ ಕೋಟೆಯ ಮುತ್ತಿಗೆಯಲ್ಲೂ ಅವನ ತಂತ್ರಗಾರಿಕೆ ಹೀಗೇನೇ ಮುಂದುವರೆಯಿತು. ಎತ್ತರದ ಕೋಟೆಯ ಮೇಲೆ ದಾಳಿ ಮಾಡೋಕೆ ಅದರ ಗೋಡೆಗಿಂತಲೂ ಎತ್ತರದ ಮರದ ವೇದಿಕೆಗಳನ್ನೇ ಕಟ್ಟಿಸಿದ. 152ರ ರಾಯಚೂರು ಕದನ, ಇದು ಅವನ ಆಳ್ವಿಕೆಯಲ್ಲೇ ಅತ್ಯಂತ ನಿರ್ಣಾಯಕ ಯುದ್ಧ. ವಿಜಯನಗರದ ಹತ್ತಿರ ದೊಡ್ಡ ಸೈನ್ಯವಿತ್ತು, ಆದರೆ ಬಿಜಾಪುರ ಸುಲ್ತಾನರ ಬಳಿ ಅದ್ಭುತ ಫಿರಂಗಿಗಳಿದ್ವು. ಕೃಷ್ಣದೇವರಾಯನ ಸೇನೆಯಲ್ಲಿ ಎಷ್ಟು ಜನ ಇದ್ರು ಗೊತ್ತಾ? ಬರೋಬ್ಬರಿ 7 ಲಕ್ಷ ಕಾಲ್ದಳ ಸೈನಿಕರು. ಫಿರಂಗಿ ದಾಳಿಗೆ ಸೈನ್ಯ ಹಿಮ್ಮೆಟ್ಟಿದಾಗ ರಾಜನೇ ಖುದ್ದಾಗಿ ಯುದ್ಧಕ್ಕೆ ಇಳಿದುಬಿಟ್ಟ. ಸೇನಾಪತಿ ರಾಮಲಿಂಗ ನಾಯ್ಡು ಮತ್ತು ಪೋರ್ಚುಗೀಸ್ ಬಂದೂಕುಧಾರಿಗಳ ಬೆಂಬಲ ಗೆಲುವಿಗೆ ದೊಡ್ಡ ಕಾರಣವಾಯಿತು. ಆದರೆ ಕೃಷ್ಣದೇವರಾಯನ ಶಕ್ತಿ ಬರೀ ಯುದ್ಧಭೂಮಿಯಲ್ಲಿರಲಿಲ್ಲ, ಅವನ ರಾಜತಾಂತ್ರಿಕತೆಯೂ ಅಷ್ಟೇ ಹರಿತವಾಗಿತ್ತು. ಪೋರ್ಚುಗೀಸರ ಜೊತೆ ಮೈತ್ರಿ ಮಾಡಿಕೊಂಡ, ಸುಲ್ತಾನರ ಒಗ್ಗಟ್ಟನ್ನು ಮುರಿದ, ಇವೆಲ್ಲ ಅವನ ಚಾಣಾಕ್ಷ ತಂತ್ರಗಳು. ಅವನ ಆಳ್ವಿಕೆ ಅಂದ್ರೆ ಬರೀ ಯುದ್ಧಗಳಲ್ಲ, ಅದೊಂದು ಸುವರ್ಣ ಪರಂಪರೆಯನ್ನೇ ಸೃಷ್ಟಿಸಿತು. ಅದಕ್ಕೆ ಅವನ 21 ವರ್ಷಗಳ ಆಡಳಿತವನ್ನ ವಿಜಯನಗರದ ಸುವರ್ಣಯುಗ ಅಂತ ಕರೆಯೋದು. ಒಬ್ಬ ಮಹಾನ್ ಯೋಧನಷ್ಟೇ ಅಲ್ಲ, ಆತ ಕವಿಗಳ ಪೋಷಕನೂ ಆಗಿದ್ದ. ಸ್ವತಃ ಆಮುಕ್ತಮಾಲ್ಯದ ಕಾವ್ಯವನ್ನೂ ಬರೆದಿದ್ದ. ಪೋರ್ಚುಗೀಸ್ ಪ್ರವಾಸಿ ಡೊಮಿಂಗೋ ಪೇಸ್ ವಿಜಯನಗರವನ್ನ ವಿಶ್ವದಲ್ಲೇ ಅತ್ಯಂತ ಸುಸಜ್ಜಿತ ನಗರ ಅಂತ ಬಣ್ಣಿಸಿದ್ದ. ಒಬ್ಬ ನಾಯಕನ ದೃಷ್ಟಿಕೋನ ಒಂದು ಸಾಮ್ರಾಜ್ಯವನ್ನ ಎಲ್ಲಿಗೆ ತಲುಪಿಸಬಹುದು ಅನ್ನೋದಕ್ಕೆ ಇವನ ಆಳ್ವಿಕೆಯೇ ಸಾಕ್ಷಿ. ಹಾಗಿದ್ರೆ ಒಬ್ಬ ರಾಜನ ನಿಜವಾದ ಹಿರಿಮೆ ಇರೋದು ಅವನ ಸೈನ್ಯದ ಶಕ್ತಿಯಲ್ಲ, ಅಥವಾ ಅವನು ಬೆಳೆಸಿದ ಸಂಸ್ಕೃತಿಯಲ್ಲ, ಅಥವಾ ಎರಡರಲ್ಲೂನಾ?